ಥರ್ಡ್ BA 6th ಸೆಮಿಸ್ಟರ್ ಅವ್ರಿಗೆ ಇರುವಂಥ 8th ಪೇಪರ್ ಫಂಡಮೆಂಟಲ್ಸ್ ಆಫ್ GIS ಅಂದರೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಏನಿದೆ ಇದರದ್ದು 2 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಗಳನ್ನು ನನಗೆ ಎಕ್ಸಾಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ 2 ಮಾರ್ಕ್ಸಲ್ಲಿ ಕೇಳೋದಾದರೆ GIS ಅಂದರೆ ಏನು ಮತ್ತು GISನ ಘಟಕಾಂಶಗಳು ಯಾವುವು ಅಂತ ಕೇಳ್ಬೋದು. NEP ಪೇಪರ್ ಆಗಿರೋದ್ರಿಂದ 2 ಮಾರ್ಕ್ಸ್ಗೆ ಬರೋದಿಲ್ಲ, ನಿಮಗೆ 3 ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ರೆ GIS ಅಂದರೆ ಏನು, GISನ ಘಟಕಾಂಶಗಳು ಯಾವುವು ಅಂತ ಕೇಳ್ತಾರೆ. GIS ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಭೂಮಿಗೆ ಸಂಬಂಧಿಸಿರುವಂತಹ ದತ್ತಾಂಶವನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಹಾಗೆಯೇ ನಿರ್ವಹಿಸುವಂತಹ ಕಂಪ್ಯೂಟರ್ ಆಧಾರಿತ ವ್ಯವಸ್ಥೆ, ಇದನ್ನೇ ನಾವು GIS ಅಂತ ಹೇಳುವಂಥದ್ದು. ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ದತ್ತಾಂಶವನ್ನು ಸಂಗ್ರಹಣೆ ಮಾಡುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು, ಹಾಗೆ ನಿರ್ವಹಿಸುವಂತಹ ಕಂಪ್ಯೂಟರ್ ಆಧಾರಿತ ವ್ಯವಸ್ಥೆ. ಇನ್ನು ಘಟಕಾಂಶಗಳು ಅಂತ ಕೇಳಿದ್ರೆ ಇದರ ಪ್ರಮುಖ ಘಟಕಾಂಶಗಳು ಡೇಟಾ, ಸಾಫ್ಟ್ವೇರ್, ಹಾರ್ಡ್ವೇರ್, ಪೀಪಲ್. ಅಂದರೆ ದತ್ತಾಂಶಗಳು, ಸಾಫ್ಟ್ವೇರ್, ಹಾರ್ಡ್ವೇರ್ ಮತ್ತು ಪೀಪಲ್ ಇವರನ್ನು ನಾವು GISನ ಘಟಕಾಂಶಗಳು ಅಂತ ಹೇಳುವಂಥದ್ದು. ಇನ್ನು GISನ ಕಾರ್ಯಗಳು ಯಾವುವು ಹೆಸರಿಸಿ ಅಂತ ಕೂಡ ಕೇಳ್ಬೋದು. ಮೊದಲನೇ ಯೂನಿಟ್ ಏನಿದೆ ಇಂಟ್ರಡಕ್ಷನ್ ಆ್ಯಂಡ್ ಡೆಫಿನೇಷನ್ ಸ್ಕೋಪ್ ಆಫ್ GIS ಅಂತ ನಿಮಗೆ ಬರೋವಂಥದ್ದು. ಕಂಪ್ಲೀಟ್ GISನ ಪರಿಚಯದ ಕುರಿತು ಫಸ್ಟ್ ಯೂನಿಟ್ ಇರೋದ್ರಿಂದ GIS ಕುರಿತಾಗಿಯೇ ಪ್ರಶ್ನೆಗಳು ಕೇಳ್ತಾರೆ. GISನ ಕಾರ್ಯಗಳು ಯಾವುವು ವಿವರಿಸಿ. ಇದು ಇನ್ಪುಟ್, ಸ್ಟೋರೇಜ್, ಅನಾಲಿಸಿಸ್, ಔಟ್ಪುಟ್, ಡಿಸ್ಪ್ಲೇ. ಏನು ಹೇಳಿದೆ GISನ ಅಂದರೆ ಏನು ಅಂದರೆ ದತ್ತಾಂಶಗಳನ್ನು ಸಂಗ್ರಹಿಸುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು, ನಿರ್ವಹಿಸುವಂಥದ್ದು, ಹಾಗೆಯೇ ಡಿಸ್ಪ್ಲೇ ಮಾಡುವಂಥದ್ದು. ಹೀಗೆ ಅನೇಕ ಕಾರ್ಯಗಳು GISನಲ್ಲಿ ಇರೋವಂಥದ್ದು. ಒಂದು 4 ಕಾರ್ಯಗಳನ್ನಾದರೂ ಸ್ಟೋರೇಜ್ ಅಂದರೆ ಸಂಗ್ರಹಿಸುವಂಥದ್ದು, ಅನಾಲಿಸಿಸ್ ವಿಶ್ಲೇಷಣೆ ಮಾಡುವಂಥದ್ದು, ಹಾಗೆಯೇ ಡಿಸ್ಪ್ಲೇ ಅಂದರೆ ಹಾಗೆಯೇ ಮ್ಯಾನೇಜ್ ಅನ್ನೋದು ಕೂಡ ಬರುತ್ತೆ, ನಿರ್ವಹಣೆ ಮಾಡುವಂಥದ್ದು, ಅದನ್ನು ವ್ಯಕ್ತಪಡಿಸುವಂಥದ್ದು ಅಂದರೆ ಫೈನಲ್ ಔಟ್ಪುಟ್ ಏನಿದೆ ಅದನ್ನು ಕೊಡುವಂಥದ್ದು. ಇದೆಲ್ಲವೂ ಕೂಡ GISನ ಕಾರ್ಯ ಅಂತ ಹೇಳುವಂಥದ್ದು. ಆದಷ್ಟು ಸ್ವಲ್ಪ ಇಂಗ್ಲೀಷ್ ಮತ್ತು ಕನ್ನಡ ಅರ್ಥ ಮಾಡಿಕೊಂಡು ಬರೀಲಿಕ್ಕೆ ಪ್ರಯತ್ನ ಪಡಿ. ಜಿಯೋಡೆಸಿ ಎಂದರೆ ಏನು, ಸೆಕೆಂಡ್ ಯೂನಿಟ್ ಏನಿದೆ ಜಿಯೋಡೆಸಿ ಆ್ಯಂಡ್ ಸ್ಪೇಷಿಯಲ್ ಮ್ಯಾಥಮೆಟಿಕ್ಸ್, ಈ ಯೂನಿಟಿಂದ ಬರೋದಾದರೆ ನಿಮಗೆ ಜಿಯೋಡೆಸಿ ಅಂದರೆ ಏನು ಅಂತ ಕೇಳಬಹುದು. ಭೂಮಿಯ ಆಕಾರ, ಗಾತ್ರ ಮತ್ತು ಸಮಯದೊಂದಿಗೆ ಅದರ ಬದಲಾವಣೆ, ಇದನ್ನು ಅಳತೆ ಮಾಡಿ ಅಧ್ಯಯನ ಮಾಡುವಂತಹ ವಿಜ್ಞಾನ. ಭೂಮಿಯ ಆಕಾರ ಮತ್ತು ಗಾತ್ರವನ್ನು ಸಮಯದೊಂದಿಗೆ ಅದರಲ್ಲಿ ಉಂಟಾಗುವಂಥ ಬದಲಾವಣೆಯನ್ನು ಅಳತೆ ಮಾಡಿ ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನೇ ಜಿಯೋಡೆಸಿ ಅಂತ ಹೇಳುವಂಥದ್ದು. ಅಂದರೆ ಭೂಮಿಯ ಆಕಾರ, ಗಾತ್ರ, ಅಲ್ಲಿನ ಪರಿಸರ ಅಥವಾ ಭೂಮಿಯ ಆಕಾರ, ಗಾತ್ರ, ಸ್ಥಾನಿಕ ಅಂಶಗಳು ಏನಿದೆ ಇವೆಲ್ಲವೂ ಸಹ ಸಮಯದೊಂದಿಗೆ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ. ಈ ಬದಲಾವಣೆಯೊಂದಿಗೆ ಈ ಭೂಮಿಯ ಆಕಾರವನ್ನು ಅಥವಾ ಗಾತ್ರವನ್ನು ಅಳತೆ ಮಾಡಿ ಅಧ್ಯಯನ ಮಾಡುವ ವಿಜ್ಞಾನ ಅಂತ ಸಿಂಪಲ್ ಆಗಿ ಹೇಳುವಂಥದ್ದು. ನೀವು ಏನು ಓದಿದ್ದೀರಾ ಅದನ್ನು ಸರಳವಾಗಿ ಅರ್ಥ ಮಾಡಿಕೊಂಡು ಬರೀಲಿಕ್ಕೆ ಪ್ರಯತ್ನ ಪಡಿ. ಸಿಂಪಲ್ಲಾಗಿ ನಾನೀಗ ಹೇಳಿರೋದು ಸಿಂಪಲ್ಲಾಗಿ ಭೂಮಿಯ ಆಕಾರ, ಗಾತ್ರ ಮತ್ತು ಸಮಯದೊಂದಿಗೆ ಅದರ ಬದಲಾವಣೆ ಏನಿದೆ ಇದನ್ನು ಅಳತೆ ಮಾಡಿ ಅಧ್ಯಯನ ಮಾಡುವ ವಿಜ್ಞಾನವೇ ಜಿಯೋಡೆಸಿ. ಇನ್ನು ಡೇಟಮ್ ಎಂದರೇನು ಅಂತ ಪ್ರಶ್ನೆ ಕೇಳ್ತಾರೆ. ಇದು ಸಹ ಡೇಟಮ್ ಸೆಕೆಂಡ್ ಯೂನಿಟಲ್ಲೇ ಬರೋವಂಥದ್ದು. ಭೂಮಿಯ ಮೇಲಿನ ಸ್ಥಳಗಳನ್ನು ನಕ್ಷೆಯಲ್ಲಿ ತೋರಿಸಲು ಬಳಸುವ ಉಲ್ಲೇಖಿತ ವ್ಯವಸ್ಥೆ. ಸರಳವಾಗಿ ಹೇಳೋದಾದರೆ ಭೂಮಿಯ ಮೇಲಿನ ಸ್ಥಳಗಳನ್ನು ನಕ್ಷೆನಲ್ಲಿ ತೋರಿಸೋದಕ್ಕೆ ನಾವು ಏನೇನು ಅಂಶಗಳನ್ನು ಬಳಸ್ಕೋತೀವಿ, ಈ ವ್ಯವಸ್ಥೆಯನ್ನು ಅಂದರೆ ಕೆಲವೊಂದು ಅಂಶಗಳನ್ನು ಬಳಸಿಕೊಂಡು ನಾವು ಭೂಮಿಯ ಮೇಲಿನ ಸ್ಥಳಗಳನ್ನು ನಕ್ಷೆಯಲ್ಲಿ ತೋರಿಸುವಂತಹ ಉಲ್ಲೇಖಿತ ವ್ಯವಸ್ಥೆಯನ್ನೇ ಡೇಟಮ್ ಅಂತ ಹೇಳುವಂಥದ್ದು. ಇದಕ್ಕೆ ಎಕ್ಸಾಂಪಲ್ WGS 84. WGS ಅಂದರೆ ವರ್ಲ್ಡ್ ಜಿಯೋಡೆಟಿಕ್ ಸಿಸ್ಟಮ್ ಅಂತ ಹೇಳೋದು. ಇದು ಕೂಡ ನಿಮಗೆ ಪ್ರಶ್ನೆ ಕೇಳ್ತಾರೆ. ಅಂದರೆ ಎಲ್ಲಿ ತೋರಿಸೋದು, ನಕ್ಷೆಯಲ್ಲಿ ಎಲ್ಲಿ ತೋರಿಸ್ತೀರಾ ಅಂದರೆ
ಕಂಪ್ಯೂಟರ್ನಲ್ಲಿ ತೋರಿಸುವಂಥದ್ದು. ಭೂಮಿಯ ಮೇಲಿನ ಸ್ಥಳಗಳನ್ನು ನಕ್ಷೆನಲ್ಲಿ ತೋರಿಸೋದಕ್ಕೆ ಅಂದರೆ ಜಿ ಐ ಎಸ್ನಲ್ಲಿ ನಕ್ಷೆ ಮೂಲಕ ತೋರಿಸುವಂಥ ಉಲ್ಲೇಖಿತ ವ್ಯವಸ್ಥೆ ಅಂತ ನೀವು ಬರಿಬೇಕಾಗುತ್ತೆ. ಆದಷ್ಟು ಸರಳವಾಗಿ ಅರ್ಥ ಮಾಡಿಕೊಂಡು ಬರೀರಿ. ಇನ್ನು 5ನೇ ಪ್ರಶ್ನೆ, WGS 84 ಮತ್ತು UTM ಎಂದರೆ ಏನು, ಇವುಗಳ ಪೂರ್ಣ ರೂಪ ಏನು ಅಂತ ಕೂಡ ಕೇಳ್ಬೋದು. 2ರಿಂದ 3 ಮಾರ್ಕ್ಸ್ಗೆ ಕೇಳೋದ್ರಿಂದ ಯಾವುದಾದ್ರೂ 2 ಸೇರಿಸಿ ಕೇಳ್ತಾರೆ. WGS ಅಂದರೆ ವರ್ಲ್ಡ್ ಜಿಯೋಡೆಟಿಕ್ ಸಿಸ್ಟಮ್ ಅಂತ ಹೇಳೋದು. UTM ಅಂದರೆ ಯೂನಿವರ್ಸಲ್ ಟ್ರಾನ್ಸ್ವರ್ಸ್ ಮರ್ಕೇಟರ್ ಅಂತ ಹೇಳೋದು. ಹಾಗೆಯೇ ಅಕ್ಷಾಂಶ ರೇಖಾಂಶ ಎಂದರೆ ಏನು ಅಂತ ಕೂಡ ಇದೆ. ಅಕ್ಷಾಂಶ ರೇಖಾಂಶ ಎಂದರೆ ಏನು ಅಥವಾ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು ಅಂತ ಕೂಡ ಪ್ರಶ್ನೆ ಕೇಳಬಹುದು. ಅಕ್ಷಾಂಶ ಅಂದರೆ ನಿಮಗೆ ಗೊತ್ತಿದೆ, ಪೂರ್ವ ಪಶ್ಚಿಮವಾಗಿ ಎಳೆಯುವಂತಹ ಕಾಲ್ಪನಿಕ ರೇಖೆ. ಎಲ್ಲಿ ಎಳೆಯೋದು? ಭೂಮಿಯ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆಯುವಂತಹ ಕಾಲ್ಪನಿಕ ರೇಖೆ ಅಕ್ಷಾಂಶ. ರೇಖಾಂಶ ಅಂದರೆ ಉತ್ತರ ದಕ್ಷಿಣವಾಗಿ ಭೂಮಿಯ ಮೇಲೆ ಎಳೆಯುವಂತಹ ಕಾಲ್ಪನಿಕ ರೇಖೆ. ಕೋಆರ್ಡಿನೇಟ್ ಸಿಸ್ಟಮ್, ಇದರ ಬಗ್ಗೆ ಪ್ರಶ್ನೆ ಕೇಳ್ಬೋದು, ಇದನ್ನು ನೋಡ್ಕೊಳ್ಳಿ. ನಾನು UTM ಹೇಳ್ತಾ ಇದ್ದೆ, ಯೂನಿವರ್ಸಲ್ ಟ್ರಾನ್ಸ್ವರ್ಸ್ ಮರ್ಕೇಟರ್ ಅಂತ. ಇದು ಭೂಮಿಯನ್ನು 60 ವಲಯಗಳಾಗಿ ವಿಂಗಡಿಸುವಂಥ ಪ್ರಕ್ಷೇಪ UTM. ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟು 3ನೇ ಯೂನಿಟ್ ಏನಿದೆ ಅಲ್ಲಿಂದ ಪ್ರಶ್ನೆಗಳು ಬರುತ್ತೆ. 2ನೇ ಯೂನಿಟಲ್ಲಿ ನಾನು ಇದೊಂದು 2 ಕೋಆರ್ಡಿನೇಟ್ಸ್ ಬಗ್ಗೆ ನಿಮಗೆ ಪ್ರಶ್ನೆ ಅಂತೂ ಬರುತ್ತೆ. ಕೋಆರ್ಡಿನೇಟ್ಸ್ ಅಂದರೆ ಅಕ್ಷಾಂಶ ರೇಖಾಂಶ ಇವುಗಳ ಬಗ್ಗೆ ಪ್ರಶ್ನೆ ಬರುತ್ತೆ, ಅದು ನೋಡ್ಕೊಳ್ಳಿ. ಇನ್ನು 3ನೇ ಯೂನಿಟಲ್ಲಿ ದತ್ತಾಂಶ ಎಂದರೇನು, ಪ್ರಾದೇಶಿಕ ದತ್ತಾಂಶ ಎಂದರೆ ಏನು, 3 ಮಾರ್ಕ್ಸ್ ಆಗಿರೋದ್ರಿಂದ ಒಟ್ಟಿಗೆ ಕೇಳಬಹುದು. ದತ್ತಾಂಶ ಅಂದರೆ ಡೇಟಾ, ವಾಟ್ ಇಸ್ ಡೇಟಾ ಅಂತ. ದತ್ತಾಂಶ ಅಂದರೆ ಏನು, ಹಾಗೆಯೇ ಪ್ರಾದೇಶಿಕ ದತ್ತಾಂಶ ಸ್ಪೇಷಿಯಲ್ ಡೇಟಾ ಅಂತ ಇದನ್ನು ಹೇಳೋವಂಥದ್ದು. ಸ್ಪೇಷಿಯಲ್ ಡೇಟಾ ಹೀಗೆ ಕೇಳಿದಾಗ ನಿಮಗೆ ಹಾಗೆಯೇ ನಿಮಗೆ ದತ್ತಾಂಶದ ವಿಧಗಳು ಯಾವುವು ಅಂತ ಕೂಡ ನೆಕ್ಸ್ಟ್ ಪ್ರಶ್ನೆ ಬಂದಿದೆ. ದತ್ತಾಂಶದ ವಿಧಗಳು ಅಂದಾಗ ಸ್ಪೇಷಿಯಲ್ ಡೇಟಾ ಆ್ಯಂಡ್ ಆಟ್ರಿಬ್ಯೂಟ್ ಡೇಟಾ ಅಥವಾ ಸ್ಪೇಷಿಯಲ್ ಡೇಟಾ ಆ್ಯಂಡ್ ನಾನ್ ಸ್ಪೇಷಿಯಲ್ ಡೇಟಾ ಅಂತ ಬರೀರಿ. ಪ್ರಾದೇಶಿಕ ದತ್ತಾಂಶ ಹಾಗೆಯೇ ಪ್ರಾದೇಶಿಕ ದತ್ತಾಂಶ ಅಲ್ಲದೆ ಇರೋದು ಅಂದರೆ ಸ್ಥಳದ ಲಕ್ಷಣವನ್ನು ವಿವರಿಸುವಂಥ ದತ್ತಾಂಶವನ್ನು ಆಟ್ರಿಬ್ಯೂಟ್ ಡೇಟಾ ಅಂತ ಹೇಳುವಂಥದ್ದು ಅಥವಾ ನಾನ್ ಸ್ಪೇಷಿಯಲ್ ಡೇಟಾ ಅಂತ. ಇದಕ್ಕೆ ಆಟ್ರಿಬ್ಯೂಟ್ ಡೇಟಾಗೆ ಸರಿಯಾದ ಅರ್ಥ ಒಂದು ಸಲ ನೋಡ್ಕೊಳ್ಳಿ. ಈ ಪ್ರಶ್ನೆ ಕೇಳಬಹುದು. ಸ್ಪೇಷಿಯಲ್ ಡೇಟಾ ಪ್ರಾದೇಶಿಕ ದತ್ತಾಂಶ ಅಂದರೆ ಭೌಗೋಳಿಕ ಸ್ಥಳಕ್ಕೆ ಸಂಬಂಧಿಸಿದಂತಹ ದತ್ತಾಂಶಗಳನ್ನು ವಿವರಿಸುವಂಥದ್ದು. ಉದಾಹರಣೆಗೆ ನದಿ ಇರಬಹುದು, ಗಡಿ ಇರಬಹುದು, ರಸ್ತೆಗಳಿರಬಹುದು, ಇವೆಲ್ಲ ಸ್ಪೇಷಿಯಲ್ ಡೇಟಾ ಅನ್ನಿಸ್ಕೊಳ್ಳುತ್ತೆ. ಆಟ್ರಿಬ್ಯೂಟ್ ಡೇಟಾ ಅಂದರೆ ಸ್ಥಳದ ಲಕ್ಷಣಗಳನ್ನು ವಿವರಿಸುವಂತಹ ದತ್ತಾಂಶ ಅಂತ ಹೇಳೋದು. ಜನಸಂಖ್ಯೆ, ಮಳೆಯ ಪ್ರಮಾಣ ಇರಬಹುದು, ಇವೆಲ್ಲವೂ ಆಟ್ರಿಬ್ಯೂಟ್ ಡೇಟಾದಲ್ಲಿ ಬರುತ್ತೆ. ಅಂದರೆ ಪ್ರಾದೇಶಿಕ ದತ್ತಾಂಶ, ಪ್ರಾದೇಶಿಕವಲ್ಲದ ದತ್ತಾಂಶ ಅಂದರೆ ಪ್ರಾದೇಶಿಕವಾಗಿರದ ದತ್ತಾಂಶ ಅನ್ನುವಂಥ ಅರ್ಥ ಬರುತ್ತೆ. ಹಾಗೆಯೇ ಈ ಪ್ರಾಥಮಿಕ ಮತ್ತು ದ್ವಿತೀಯ ದತ್ತಾಂಶಗಳ ನಡುವೆ ಇರುವ ವ್ಯತ್ಯಾಸವನ್ನು ಬರೆಯಿರಿ ಅಂತ. ಹಾಗೆಯೇ ನಿಮಗೆ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು, ದತ್ತಾಂಶ ಎಂದರೆ ಏನು, ದತ್ತಾಂಶದ ಮೂಲಗಳು ಯಾವುವು ಅಂತ ಕೇಳ್ಬೋದು. ದತ್ತಾಂಶದ ಮೂಲಗಳು ಪ್ರಾಥಮಿಕ ದತ್ತಾಂಶ ಮತ್ತು ದ್ವಿತೀಯ ದತ್ತಾಂಶ. ಹಾಗೆಯೇ ಪ್ರಾಥಮಿಕ ದತ್ತಾಂಶ ಅಂದರೆ ಏನು, ದ್ವಿತೀಯ ದತ್ತಾಂಶ ಅಂದರೆ ಏನು ಅನ್ನೋದನ್ನು ಪ್ರಶ್ನೆ ಕೇಳ್ಬೋದು. ಪ್ರಾಥಮಿಕ ದತ್ತಾಂಶ ಅಂದರೆ ನೇರವಾಗಿ ಸಂಗ್ರಹಿಸುವಂತಹ ಡೇಟಾ. ಅಂದರೆ ನಾವೇ ಹೋಗಿ ಖುದ್ದು ನೇರವಾಗಿ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಿದ್ರೆ ಅದು ಪ್ರಾಥಮಿಕ ದತ್ತಾಂಶ. ದ್ವಿತೀಯ ದತ್ತಾಂಶ ಅಂದರೆ ಪರೋಕ್ಷವಾಗಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಂಥದ್ದು. ಉದಾಹರಣೆಗೆ ಜನಸಂಖ್ಯೆಯ ಅಂಕಿಅಂಶ, ಜನಸಂಖ್ಯೆಯ ಡೇಟಾ ಅಂತ ಅಂದ್ಕೊಳ್ಳಿ. ಪ್ರೈಮರಿ ಅಂದರೆ ಪ್ರಾಥಮಿಕ ದತ್ತಾಂಶ ಅಂದರೆ ನಾವೇ ಮನೆಗೆ ಹೋಗಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಿ ಬರೋದು ಪ್ರಾಥಮಿಕ ದತ್ತಾಂಶ. ದ್ವಿತೀಯ ದತ್ತಾಂಶ ಅಂದರೆ ಪರೋಕ್ಷವಾಗಿ, ಅಂದರೆ
ಪತ್ರಿಕೆಗಳಲ್ಲಿ ಪ್ರಕಟ ಆಗಿರೋದಿರಬಹುದು, ಅಥವಾ ಇನ್ಯಾವುದೋ ಮೂಲ ಇಲ್ಲ ಪಂಚಾಯಿತಿಗಳಲ್ಲಿ ಹೋಗಿ ಸಂಗ್ರಹ ಮಾಡೋಂಥದ್ದಿರಬಹುದು. ಈ ಥರ ಪರೋಕ್ಷವಾಗಿ ನಾವು ಸಂಗ್ರಹಣೆ ಮಾಡಿದ್ರೆ ದತ್ತಾಂಶವನ್ನು ಅದನ್ನು ದ್ವಿತೀಯ ದತ್ತಾಂಶ ಅಂತ ಅನ್ನಿಸ್ಕೊಳ್ಳುತ್ತೆ. ಇವುಗಳ ವ್ಯತ್ಯಾಸ ಏನು? 3 ಮಾರ್ಕ್ಸ್ ಆಗಿರೋದ್ರಿಂದ ಕೇಳ್ತಾರೆ. ಸ್ವಲ್ಪ ಇದ್ರ ಬಗ್ಗೆ ಇನ್ನೊಂದು 2 ಲೈನು ಏನು ಸೇರಿಸಬಹುದು ಅನ್ನೋದನ್ನು ನೋಡಿಕೊಂಡು ಬರೀರಿ. ಹಾಗೆಯೇ ರಾಸ್ಟರ್ ದತ್ತಾಂಶ ಮತ್ತು ವೆಕ್ಟರ್ ದತ್ತಾಂಶಗಳ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ಹಾಗಾಗಿ ರಾಸ್ಟರ್ ಮತ್ತು ವೆಕ್ಟರ್ ದತ್ತಾಂಶಗಳ ಬಗ್ಗೆ ಒಂದ್ಸಲ ನೋಡ್ಕೊಂಡಿರಿ. ರಾಸ್ಟರ್ ದತ್ತಾಂಶಗಳಿಗೆ ಉದಾಹರಣೆ ಕೊಡಿ ಅಂತ ಇಲ್ಲಿ ಪ್ರಶ್ನೆ ಕೇಳಿರೋವಂಥದ್ದು. ಇದಕ್ಕೆ ಉದಾಹರಣೆ ಉಪಗ್ರಹಗಳ ಚಿತ್ರ, ವೈಮಾನಿಕ ಛಾಯಾಚಿತ್ರ, ಇದು ರಾಸ್ಟರ್ ದತ್ತಾಂಶಗಳಿಗೆ ಉದಾಹರಣೆ. ಹಾಗೆಯೇ ವೆಕ್ಟರ್ ದತ್ತಾಂಶದ 3 ಪ್ರಮುಖ ಅಂಶಗಳು ಯಾವುವು ಅಂದಾಗ ಪಾಯಿಂಟ್, ಲೈನ್, ಪಾಲಿಗಾನ್ ಅಂದರೆ ಬಿಂದು, ರೇಖೆ, ಬಹುಭುಜಾಕೃತಿ ಅಂತ ಹೇಳ್ತೀವಿ. ಇವುಗಳ ಬಗ್ಗೆ ಒಂದ್ಸಲ ನೋಡ್ಕೊಂಡಿರಿ. ಇದು ಸಹ ಕೇಳ್ತಾರೆ. ರಾಸ್ಟರ್ ಮತ್ತು ವೆಕ್ಟರ್ ದತ್ತಾಂಶದ್ದು ನಿಮಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲ ಮತ್ತೆ ಬರ್ತಾ ಇರುತ್ತೆ. ಹಾಗಾಗಿ ಅದೊಂದು ಸಲ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಪ್ರಮಾಣ ಅಥವಾ ಸ್ಕೇಲ್ ಎಂದರೆ ಏನು? ಸ್ಕೇಲ್ ಬಗ್ಗೆ ನಿಮಗೆ ಪ್ರಶ್ನೆ ಇರುವಂಥದ್ದು. ಇದು 3ನೇ ಯೂನಿಟಲ್ಲಿ ಡೇಟಾ ಆ್ಯಂಡ್ ಸ್ಕೇಲ್ ಇದೆಯಲ್ಲ, ಅದರಲ್ಲೇ ಬಂದಿರುವಂಥ ಪ್ರಶ್ನೆ. ಪ್ರಮಾಣ ಎಂದರೆ ಏನು? ಹಾಗೆಯೇ ದೊಡ್ಡ ಪ್ರಮಾಣ ಮತ್ತು ಸಣ್ಣ ಪ್ರಮಾಣದ ನಕ್ಷೆಗಳಿಗೆ ಇರುವ ವ್ಯತ್ಯಾಸ ಬರೆಯಿರಿ. ನಿಮಗೆ ಲಾರ್ಜ್ ಸ್ಕೇಲ್ ಮತ್ತು ಸ್ಮಾಲ್ ಸ್ಕೇಲ್ ಬಗ್ಗೆ ಕೂಡ ಸಿಲೆಬಸ್ಸಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನೋಡ್ಕೊಳ್ಳಿ ಒಂದ್ಸಲ. ಪ್ರಮಾಣ ಅಂದರೆ ಏನು? ಹಾಗೆಯೇ ಭೂಮಿಯ ಮೇಲಿರುವಂತಹ ಸ್ಥಳವನ್ನು ನಾವು ನಕ್ಷೆಯ ಮೇಲೆ ತೋರಿಸಬೇಕಾದ್ರೆ ಭೂಮಿಯ ಮೇಲಿನ ಸ್ಥಳ ಮತ್ತು ಭೂಮಿಯ ಮೇಲಿನ ಸ್ಥಳದ ಅಳತೆಯನ್ನು ನಕ್ಷೆಯ ಮೇಲಿನ ಅಳತೆಗೆ ಬದಲಾಯಿಸ್ಕೊಳ್ಳೋ ಅಂಥದ್ದು ಅಂತ ಹೇಳ್ತೀವಿ ಪ್ರಮಾಣ. ಹಾಗೆಯೇ ಲಾರ್ಜ್ ಸ್ಕೇಲ್ ಮತ್ತು ಸ್ಮಾಲ್ ಸ್ಕೇಲ್ ಮ್ಯಾಪ್ಸ್ ಅಂದರೆ ದೊಡ್ಡ ಪ್ರಮಾಣದ ನಕ್ಷೆ, ಸಣ್ಣ ಪ್ರಮಾಣದ ನಕ್ಷೆಗಳು, ಇವೆರಡರ ಬಗ್ಗೆ ಕೇಳ್ತಾರೆ. ಸ್ವಲ್ಪ ಇದ್ರ ಬಗ್ಗೆ ದೀರ್ಘವಾಗಿ ಓದ್ಕೊಳ್ಳಿ. ನಾನಿಲ್ಲಿ ಸಿಂಪಲ್ ಆಗಿ ಪ್ರಶ್ನೆ ಕೇಳಿರೋದಷ್ಟೇ, ಬಟ್ ಇದ್ರ ಬಗ್ಗೆ ನಿಮಗೆ ಕೇಳ್ತಾರೆ. ವ್ಯತ್ಯಾಸಗಳು ಅಂದಾಗ ದೊಡ್ಡ ಪ್ರಮಾಣದ ನಕ್ಷೆಗಳ ಪ್ರಮಾಣ ಸರಿಸುಮಾರು 1:10,000, 1:10,000 ಇದ್ದರೆ ಈ ಸಣ್ಣ ಪ್ರಮಾಣದ ನಕ್ಷೆಗಳ ಪ್ರಮಾಣ 1:10 lakh ಅಂದರೆ 1:10 ಲಕ್ಷದವರೆಗೆ ಇರುತ್ತೆ. ಲಾರ್ಜ್ ಸ್ಕೇಲ್ ಮ್ಯಾಪ್ಗಳಲ್ಲಿ ಹೆಚ್ಚು ವಿವರಗಳು ನಮಗೆ ಸಿಗುತ್ತೆ, ಆದರೆ ಇದು ಸಣ್ಣ ಪ್ರದೇಶವನ್ನು ಮಾತ್ರ ಪ್ರತಿನಿಧಿಸುತ್ತೆ. ಸಣ್ಣ ಪ್ರದೇಶವನ್ನು ಪ್ರತಿನಿಧಿಸಿ ಹೆಚ್ಚು ವಿವರಗಳನ್ನು ನಮಗೆ ನೀಡುತ್ತೆ. ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಂದರೆ ದೊಡ್ಡ ಪ್ರದೇಶಗಳನ್ನು ಪ್ರತಿನಿಧಿಸುತ್ತೆ, ಅಂದರೆ ದೊಡ್ಡ ಪ್ರದೇಶಗಳನ್ನು ತೋರಿಸುತ್ತೆ, ಆದರೆ ಕಡಿಮೆ ವಿವರಗಳನ್ನು ಒಳಗೊಂಡಿರುತ್ತೆ. ಈಗ ಸ್ಮಾಲ್ ಸ್ಕೇಲ್ ಮ್ಯಾಪ್ಗೆ ಉದಾಹರಣೆ, ಈಗ ಪ್ರಪಂಚದ ನಕ್ಷೆಗಳು, ಅಟ್ಲಾಸ್ ಏನಿದೆ, ಅಟ್ಲಾಸ್ ಕೊಡ್ಬೋದು. ಅಲ್ಲಿ ಇಡೀ ವಿಶ್ವವನ್ನೇ ತೋರಿಸಿರ್ತಾರೆ, ಆದರೆ ಅಲ್ಲಿ ಮಾಹಿತಿಗಳು ನಮಗೆ ಕಡಿಮೆ ಇರುತ್ತೆ. ನಮಗೆ ಸಂಪೂರ್ಣ ಮಾಹಿತಿಗಳು ಯಾವುದೇ ಪ್ರದೇಶದ ಬಗ್ಗೆ ಸಿಗಲ್ಲ. ಆದರೆ ಲಾರ್ಜ್ ಸ್ಕೇಲ್ ಮ್ಯಾಪಲ್ಲಿ ಈಗ ಎಕ್ಸಾಂಪಲ್ ಮೈಸೂರು ಅಂತ ತಗೊಂಡಾಗ ಇಡೀ ಮೈಸೂರಿನಲ್ಲಿ ಯಾವ ದಿಕ್ಕಿನಲ್ಲಿ ಯಾವ ಪ್ಲೇಸ್ ಇದೆ ಅನ್ನೋದೆಲ್ಲ ಹೆಚ್ಚು ವಿವರವನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಇನ್ನು 13ನೇ ಪ್ರಶ್ನೆ, ಜಿಯೋ ಪ್ರೊಸೆಸಿಂಗ್ ಎಂದರೇನು ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದರೆ GIS ದತ್ತಾಂಶದ ಮೇಲೆ ವಿವಿಧ ಕಾರ್ಯಗಳನ್ನು ಮಾಡಿ ಹೊಸ ಮಾಹಿತಿ ನಿರ್ಮಿಸುವಂತಹ ಪ್ರಕ್ರಿಯೆ. GIS ಏನಿದೆ ಇದು ದತ್ತಾಂಶ, ಡೇಟಾ, ದತ್ತಾಂಶದ ಮೇಲೆ ವಿವಿಧ ರೀತಿಯ ಕಾರ್ಯಗಳನ್ನು ಮಾಡಿ ಹೊಸ ಮಾಹಿತಿ ಅಥವಾ ಹೊಸ ನಕ್ಷೆಯನ್ನು ನಿರ್ಮಿಸುವಂತಹ ಪ್ರಕ್ರಿಯೆ. ಉದಾಹರಣೆಗೆ ಬಫರ್, ಓವರ್ಲೇ, ಕ್ಲಿಪ್, ಈ ರೀತಿ ನಕ್ಷೆಗಳನ್ನು ನಿರ್ಮಾಣ ಮಾಡುತ್ತೆ. ಅಂದರೆ ಒಂದೇ ಅಂಕಿಅಂಶವನ್ನು ಇಟ್ಕೊಂಡು ವಿವಿಧ ರೀತಿಯ ನಕ್ಷೆಗಳನ್ನು, ಹೊಸ ಮಾಹಿತಿ ಒಳಗೊಂಡ ನಕ್ಷೆಯನ್ನು ರಚಿಸೋದನ್ನೇ ಜಿಯೋ ಪ್ರೊಸೆಸಿಂಗ್ ಅಂತ ಹೇಳುವಂಥದ್ದು. ಇನ್ನು ಬಫರ್ ಅನಾಲಿಸಿಸ್ ಮತ್ತು ಓವರ್ಲೇ ಅನಾಲಿಸಿಸ್ ಅಂದರೆ ಏನು ಅಂತ ಪ್ರಶ್ನೆ ಬಂದಿದೆ. ಬಫರ್ ಅನಾಲಿಸಿಸ್ ಅಂದರೆ ಒಂದು ರೇಖೆ, ಬಿಂದು ಅಥವಾ ಬಹುಭುಜದ ಸುತ್ತ ನಿರ್ದಿಷ್ಟ ದೂರದ ವಲಯವನ್ನು ನಿರ್ಮಿಸುವಂತಹ ಅಥವಾ ರಚಿಸುವಂತಹ GISನ ಕಾರ್ಯ. ಬಿಂದು, ರೇಖೆ,
ಬಹುಭುಜದ ಸುತ್ತ ನಿರ್ದಿಷ್ಟ ದೂರದ ವಲಯವನ್ನು ರಚಿಸುವಂತಹ GISನ ಕಾರ್ಯ ಅಂತ ಹೇಳ್ತೀವಿ. ಹಾಗೆಯೇ ಓವರ್ಲೇ ಅನಾಲಿಸಿಸ್ ಅಂದರೆ ಇದು 2 ಅಥವಾ ಹೆಚ್ಚು ಮ್ಯಾಪ್ ಲೇಯರ್ಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಿ ಹೊಸ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಅಂತ. ಓವರ್ಲೇನಲ್ಲಿ ಲೇಯರ್ಗಳನ್ನು ಜೋಡಿಸ್ತಾರೆ, ಆಯಿತಾ. 2 ಅಥವಾ ಹೆಚ್ಚು ಮ್ಯಾಪ್ ಲೇಯರ್ಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಿ ಹೊಸ ಮಾಹಿತಿಯನ್ನು ಪಡ್ಕೊಳ್ಳೋದು ಓವರ್ಲೇ ಅನಾಲಿಸಿಸ್. ಬಟ್ ಬಫರ್ ಅನಾಲಿಸಿಸ್ ಅಂದರೆ ಬಿಂದು ರೇಖೆ ಬಹುಭುಜದ ಸುತ್ತ ನಿರ್ದಿಷ್ಟ ದೂರದ ವಲಯವನ್ನು ರಚಿಸುವಂಥ GISನ ಕಾರ್ಯ ಅಂತ ಸಿಂಪಲ್ ಆಗಿ ಹೇಳೋದಾದರೆ ಈ ಉತ್ತರಗಳನ್ನು ಹೇಳಬಹುದು. ಇನ್ನು DEM ಎಂದರೆ ಏನು ವಿವರಿಸಿ. ಡಿಜಿಟಲ್ ಎಲಿವೇಶನ್ ಮಾಡೆಲ್ ಅಂತ ಹೇಳೋದು ಅಂದರೆ ಭೂಮಿಯ ಎತ್ತರವನ್ನು ಪ್ರತಿನಿಧಿಸುವಂಥ ರಾಸ್ಟರ್ ದತ್ತಾಂಶ ಅಂತ ಇದನ್ನು ಹೇಳ್ತಾರೆ. ಭೂಮಿಯ ಎತ್ತರವನ್ನು ಪ್ರತಿನಿಧಿಸುವಂತಹ ರಾಸ್ಟರ್ ದತ್ತಾಂಶ ಡಿಜಿಟಲ್ ಎಲಿವೇಶನ್ ಮಾಡೆಲ್ ಅಂತ ಹೇಳೋದು. ಹಾಗೆಯೇ ವಿಜುವಲೈಸೇಷನ್ ಎಂದರೇನು ಅಂತ ಇದು ನಿಮಗೆ 4th ಯೂನಿಟಲ್ಲಿ ಬರುವಂಥದ್ದು ಜಿಯೋ ಪ್ರಾಸೆಸಿಂಗ್ ಆ್ಯಂಡ್ ವಿಜುವಲೈಸೇಷನ್ ಇರೋದ್ರಿಂದ ವಿಜುವಲೈಸೇಷನ್ ಎಂದರೆ ಏನು ಅಂತ ಪ್ರಶ್ನೆ ಕೇಳಬಹುದು ಅಂತ ನಾನು ಹಾಕಿರುವಂಥದ್ದು. GIS ದತ್ತಾಂಶವನ್ನು ನಕ್ಷೆ, ಗ್ರಾಫ್ ಅಥವಾ 3D ಮಾದರಿ ರೂಪದಲ್ಲಿ ದೃಶ್ಯೀಕರಿಸಿ ಅರ್ಥೈಸುವ ಪ್ರಕ್ರಿಯೆ ಅಂತ ಹೇಳ್ತೀವಿ. ಅಂದರೆ GISನಲ್ಲಿರುವಂಥ ದತ್ತಾಂಶವನ್ನು ನಕ್ಷೆಯಾಗಿ, ಗ್ರಾಫ್ ಆಗಿ, ಹಾಗೆಯೇ 3D ರೂಪದಲ್ಲಿ ದೃಶ್ಯೀಕರಿಸಿ ಅರ್ಥೈಸುವಂತಹ ಪ್ರಕ್ರಿಯೆಯನ್ನು ವಿಜುವಲೈಸೇಷನ್ ಅಂತ ಹೇಳೋವಂಥದ್ದು ಸಿಂಪಲ್ ಆಗಿ ಹೇಳೋದಾದರೆ. ಇನ್ನು ಮುಂದಿನ ಪ್ರಶ್ನೆ, ನಕ್ಷೆ ಎಂದರೆ ಏನು, ನಕ್ಷೆಯ ವಿಧಗಳು ಯಾವುವು ಅಂತ. ಸಾಮಾನ್ಯ ನಕ್ಷೆ, ವಿಷಯಾಧಾರಿತ ನಕ್ಷೆ ಅಂತ ನಕ್ಷೆಯ ವಿಧಗಳು ಬರುತ್ತೆ. ಹಾಗೆಯೇ ನಕ್ಷೆ ಅಂದರೆ ಭೂಮಿಯ ಮೇಲಿನ ಸ್ಥಳವನ್ನು ಹಾಳೆಯ ಮೇಲೆ ಪ್ರಮಾಣಕ್ಕನುಗುಣವಾಗಿ ವ್ಯಕ್ತಪಡಿಸುವಂಥದ್ದು ಅಥವಾ ಚಿತ್ರಿಸುವಂಥದ್ದು ಅನ್ನುವಂಥ ಅರ್ಥ ಬರುತ್ತೆ. ಅದು ಒಂದ್ಸಲ ನೋಡ್ಕೊಳ್ಳಿ. ಇನ್ನು 5 to 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಹೇಳಿದ ಹಾಗೆ ಫಸ್ಟ್ ಯೂನಿಟಿಂದ GISನ ಅರ್ಥ, ವ್ಯಾಪ್ತಿ, ಮಹತ್ವ ಮತ್ತು ಘಟಕಾಂಶಗಳನ್ನು ವಿವರಿಸಿ. 2 or 3 ಮಾರ್ಕ್ಸ್ಗೆ ನೀವು ಏನೇನು ಸಿಂಪಲ್ ಆಗಿ ಬರೆದಿದ್ರಿ ಅದನ್ನು ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. GISನ ವ್ಯಾಪ್ತಿ, ಮಹತ್ವ ಮತ್ತು ಘಟಕಾಂಶಗಳನ್ನು ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ. ಹಾಗೆಯೇ ನಿಮಗೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ GIS ಅಂತ ಇದೆ. ಅಂದರೆ GISನ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ. ಇದು 5 ಮಾರ್ಕ್ಸ್ಗೆ ಕೇಳ್ಬೋದು. ವ್ಯಾಪ್ತಿ, ಮಹತ್ವ, ಘಟಕಾಂಶ ಎಲ್ಲ ಒಟ್ಟಿಗೆ ಸೇರಿಸಿದ್ರೆ 10 ಮಾರ್ಕ್ಸ್ಗೆ ಈ ಪ್ರಶ್ನೆ ಬರುತ್ತೆ. GISನ ಅನುಕೂಲ ಮತ್ತು ಅನಾನುಕೂಲತೆ, GISಯಿಂದ ಇರುವಂಥ ಅನುಕೂಲಗಳೇನು, ಹಾಗೆಯೇ ಅದರಿಂದ ಇರುವಂತಹ ಅನಾನುಕೂಲತೆಗಳು ಏನು, ಇವುಗಳ ಬಗ್ಗೆ ಎಲ್ಲ ನಿಮಗೆ ಇನ್ನೂ ಆನ್ಸರ್ಗಳು ಬೇಕು ಹೆಚ್ಚಾಗಿ ಅನ್ನೋದಾದರೆ, ಈ ಪ್ರತಿ ಕ್ವಶನ್ಗೂ ಆನ್ಸರ್ಸ್ ಬೇಕು ಅನ್ನೋದಾದರೆ ಈ ವಿಡಿಯೋ ಆದ ನಂತರ ನೀವು ನೋಡಿದ ನಂತರ ನನಗೆ ಅಲ್ಲೇ ಕಮೆಂಟ್ಗಳನ್ನು ಮಾಡಿ ಯಾರ್ಯಾರಿಗೆ ಯಾವ್ಯಾವುದಕ್ಕೆ ಆನ್ಸರ್ ಬೇಕಿರುತ್ತೆ ನಾನು ಅದನ್ನು ಶೇರ್ ಮಾಡ್ತೀನಿ. ಹಾಗೆಯೇ ನೆಕ್ಸ್ಟು ಇತರೆ ವಿಷಯಗಳೊಂದಿಗೆ GISನ ಸಂಬಂಧದ ಕುರಿತು ಟಿಪ್ಪಣಿ ಬರೆಯಿರಿ ಅಥವಾ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ಬೋದು. ಇಂಟರ್ ಡಿಸಿಪ್ಲಿನರಿ ಡೊಮೇನ್ಸ್ ಆ್ಯಂಡ್ ಇಟ್ಸ್ ಇಂಟಿಗ್ರೇಷನ್ ವಿತ್ GIS ಅನ್ನೋವಂಥ ಟಾಪಿಕ್ ಇದೆ. ಅಂದರೆ ವಿವಿಧ ವಿಷಯಗಳ ಜೊತೆ GIS ಹೊಂದಿರುವಂಥ ಸಂಬಂಧ ಅಥವಾ ಬೇರೆ ವಿಷಯಗಳಲ್ಲಿ GIS ಯಾವ ರೀತಿ ಅಳವಡಿಕೆಯಾಗಿದೆ ಅನ್ನೋದನ್ನು ವಿವರಿಸಬೇಕಾಗುತ್ತೆ. ಇದು ಕೂಡ 5 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಯಾವ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಸಿಕ್ಕಿಲ್ಲ, ಈ 10 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್, ಹಾಗೆಯೇ ಇನ್ನು ನೀವೇನಾದರೂ 2 ಮಾರ್ಕ್ಸ್ ಕ್ವಶನ್ ಇನ್ನಷ್ಟು ಕಲೆಕ್ಟ್ ಮಾಡಿದರೆ ಉತ್ತರಗಳು ಬೇಕಿದ್ದರೆ ಹೇಳಿ, ನಾನು ಅದಕ್ಕೆ ಉತ್ತರಗಳನ್ನು ಶೇರ್ ಮಾಡ್ತೀನಿ. ಇನ್ನು 4ನೇ ಪ್ರಶ್ನೆ, ಜಿಯೋಡೆಸಿ ಎಂದರೆ ಏನು, ಅದರ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಈ ಟಾಪಿಕ್ ಒಂದ್ಸಲ ನೋಡ್ಕೊಳ್ಳಿ, 2nd ಯೂನಿಟ್ದು. ಅದಾದಮೇಲೆ ಇನ್ನು 5ನೇ ಪ್ರಶ್ನೆ, ಡೇಟಮ್ ಎಂದರೇನು, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡೇಟಮ್ ನಡುವೆ ವ್ಯತ್ಯಾಸ ಬರೆಯಿರಿ. ಡೇಟಮ್ ಅಂದರೆ ಇದರ ವಿಧಗಳನ್ನು ಏನಾದರೂ ಹೇಳಿದರೆ ನೀವು ಕಂಪ್ಲೀಟಾಗಿ ಡೇಟಮ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿ ಬರೀರಿ. ಹಾಗೆಯೇ WGS ಏನಿದೆ, WGS ಬಗ್ಗೆ, ಹಾಗೆಯೇ NAD 32 ಅಂತ ಇದೆ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ.
ಅದು 83 ಆಗಬೇಕಿತ್ತು ಅನಿಸುತ್ತೆ. ಇವುಗಳ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. ಹಾಗೆಯೇ ಪ್ರಮಾಣ ಎಂದರೆ ಏನು, ವಿವಿಧ ಪ್ರಮಾಣದ ನಕ್ಷೆಗಳನ್ನು ವಿವರಿಸಿ. ಇದು ಕೂಡ 5 ಮಾರ್ಕ್ಸ್ಗೆ ಕೇಳಬಹುದು. ಸ್ಕೇಲ್ ಅಂದರೆ ಸಣ್ಣ ಪ್ರಮಾಣದ ನಕ್ಷೆಗಳು, ಹಾಗೆಯೇ ದೊಡ್ಡ ಪ್ರಮಾಣದ ನಕ್ಷೆಗಳು, ಇವುಗಳ ಬಗ್ಗೆ ನೀವು ವಿವರವಾಗಿ ಬರಿಬೇಕಾಗುತ್ತೆ. ಹಾಗೆಯೇ ಮತ್ತೆ ಡೇಟಮ್ ಬಂದಿದೆ. ಡೇಟಮ್ ಅಂದರೆ ಏನು, ಹಾಗೆಯೇ WGS 84 ಮತ್ತು ಎವರೆಸ್ಟ್ ಡೇಟಮ್ಗಳನ್ನು ಹೋಲಿಸಿ. ಡೇಟಮಲ್ಲಿ ಅನೇಕ ವಿಧಗಳು ಬರುತ್ತೆ, ಇವುಗಳನ್ನೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಹಾಗೆಯೇ GISನಲ್ಲಿ ಡೇಟಮ್ ಏಕೆ ಮುಖ್ಯ ವಿವರಿಸಿ ಅಂತ ಕೇಳಿರೋಂಥ ಪ್ರಶ್ನೆ. ಈ ಪ್ರಶ್ನೆಗಳಿಗೂ ಉತ್ತರ ನೋಡ್ಕೊಳ್ಳಿ. ಯಾವ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಕ್ಲಾರಿಟಿ ಇಲ್ಲ ಅಥವಾ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ಅದಕ್ಕೆಲ್ಲ ಬೇಕಿದ್ದರೆ ಇನ್ನೊಂದು ವಿಡಿಯೋನಲ್ಲಿ ನಾನು ಉತ್ತರಗಳನ್ನು ಹಾಕ್ತೀನಿ, ಇಲ್ಲ ಅಂದರೆ ನಾನು ಶೇರ್ ಮಾಡಿರ್ತೀನಿ, ಒಂದು ಸಲ ನೋಡ್ಕೊಳ್ಳಿ. ಇದಿಷ್ಟು ಕೂಡ ನಿಮಗೆ ಸೆಕೆಂಡ್ ಯೂನಿಟಲ್ಲಿ ಬರುವಂಥ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳ್ಬೋದು. ಇದ್ರ ಜೊತೆ ಸೆಕೆಂಡ್ ಯೂನಿಟಲ್ಲಿ ಕೋಆರ್ಡಿನೇಟ್ಸ್ ಕೂಡ ಇದೆ. ಕೋಆರ್ಡಿನೇಟ್ಸ್ ಬಗ್ಗೆ ಕೂಡ ಪ್ರಶ್ನೆ ಬರಬಹುದು. UTM ಬಗ್ಗೆ ಕೂಡ ಪ್ರಶ್ನೆ ಬರಬಹುದು. UTM ಅಂದರೆ ನಾನು ಆಗಲೇ ಹೇಳಿದ್ದೆ, ಯೂನಿವರ್ಸಲ್ ಟ್ರಾನ್ಸ್ಫರ್ಸ್ ಮರ್ಕೇಟರ್ ಅಂತ. ಈ ಪ್ರಕ್ಷೇಪದ ಬಗ್ಗೆ ಕೂಡ ಪ್ರಶ್ನೆಗಳು. ನಕ್ಷಾ ಪ್ರಕ್ಷೇಪ ಎಂದರೆ ಏನು, ಇದರ ಬಗ್ಗೆ ವಿವರವಾಗಿ ಬರೆಯಿರಿ ಅಂತ ಕೇಳಬಹುದು. ಯಾಕಂದರೆ UTM ಇರೋದ್ರಿಂದ ನಿಮಗೆ ನಕ್ಷಾ ಪ್ರಕ್ಷೇಪದ ಬಗ್ಗೆ ಕೂಡ ಪ್ರಶ್ನೆ ಬರಬಹುದು. ಅದನ್ನು ಕೂಡ ಒಂದು ಸಲ ನೋಡ್ಕೊಳ್ಳಿ. ನಕ್ಷಾ ಪ್ರಕ್ಷೇಪ ಎಂದರೆ ಏನು, ಅದರ ವಿಧಗಳು ಏನು, ಹಾಗೆಯೇ ಅದರ ಮಹತ್ವ ಏನು, ಈ ಥರ ಪ್ರಶ್ನೆಗಳು ಬರಬಹುದು. ಹಾಗಾಗಿ ಆ ಟಾಪಿಕನ್ನು ಕೂಡ ನೋಡ್ಕೊಂಡಿರಿ. ಇನ್ನು ನೆಕ್ಸ್ಟ್ ಕ್ವಶನಲ್ಲಿ ಆಗಲೇ ಹೇಳ್ತಾ ಇದ್ದ ಹಾಗೆ ಮ್ಯಾಪ್ ಪ್ರೊಜೆಕ್ಷನ್ ಎಂದರೇನು, ಪ್ರಕ್ಷೇಪಗಳಿಂದ ಉಂಟಾಗುವಂತಹ ವಿರೂಪಗಳನ್ನು ವಿವರಿಸಿ. UTM ಅಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ಮ್ಯಾಪ್ ಪ್ರೊಜೆಕ್ಷನಲ್ಲಿ ಹೆಚ್ಚಾಗಿ ಯಾವುದೇ ಪ್ರದೇಶವನ್ನು ನಾವು ತೋರಿಸ್ಲಿಕ್ಕೆ ಹೋದರೂ ಕೂಡ ಅದು ಕೆಲವೊಂದು ವಿರೂಪಗಳನ್ನು ಒಳಗೊಂಡಿರುತ್ತೆ. ನಿಮಗೆ ಮರ್ಕೇಟರ್ ಪ್ರೊಜೆಕ್ಷನ್ ಬಗ್ಗೆನೇ ಇರೋವಂಥದ್ದು. UTM ಇರೋದ್ರಿಂದ ಯೂನಿವರ್ಸಲ್ ಟ್ರಾನ್ಸ್ವರ್ಸ್ ಮರ್ಕೇಟರ್ ಅಂತ ಇರೋದ್ರಿಂದ ಮರ್ಕೇಟರ್ ಪ್ರಕ್ಷೇಪದಲ್ಲೂ ಕೂಡ ಕೆಲವೊಂದು ದೋಷಗಳು ಅಥವಾ ವಿರೂಪಗಳು ಉಂಟಾಗುತ್ತೆ ಅನ್ನೋದು ನಾವು ಓದಿದ್ದೀವಿ. ಅದರ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ಕೋಆರ್ಡಿನೇಟ್ ಸಿಸ್ಟಮ್ಗಳ ವಿಧಗಳನ್ನು ವಿವರಿಸಿ. ಹಾಗೆಯೇ ಜಿಯೋಗ್ರಫಿಕ್, ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಇವುಗಳ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಆ ಪ್ರಶ್ನೆ ನೋಡ್ಕೊಳ್ಳಿ. ನೆಕ್ಸ್ಟ್ ದತ್ತಾಂಶ, ವಾಟ್ ಇಸ್ ಡೇಟಾ, ಹಾಗೆಯೇ ದತ್ತಾಂಶದ ಮೂಲಗಳು ಯಾವುವು, ಪ್ರಾದೇಶಿಕ ದತ್ತಾಂಶದ ಕುರಿತು ವಿವರವಾಗಿ ಬರೆಯಿರಿ. ಅಂದರೆ ಸ್ಪೇಷಿಯಲ್ ಡೇಟಾ, ನಿಮಗೆ ಸಿಲೆಬಸಲ್ಲಿ ಆಟ್ರಿಬ್ಯೂಟ್ ಡೇಟಾ ಬಗ್ಗೆ ಇಲ್ಲ, ಅದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನು ಕೇಳಿಲ್ಲ. ಡೇಟಾ ಅಂದಾಗ ಸ್ಪೇಷಿಯಲ್ ಡೇಟಾ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ಸ್ ಅಂತ ಇರೋದ್ರಿಂದ ಅವುಗಳ ಬಗ್ಗೆ ನೋಡ್ಕೊಳ್ಳಿ. ಪ್ರಾದೇಶಿಕ ದತ್ತಾಂಶದ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. ಮೂಲಗಳು ಅಂದರೆ ಪ್ರಾಥಮಿಕ ಮತ್ತು ದ್ವಿತೀಯ ದತ್ತಾಂಶದ ಮೂಲ ಅಂತ ಆಗಲೇ ಹೇಳಿದೆ, ಅದೇನೇ ಮತ್ತೆ ರಿಪೀಟ್ ಆಗುತ್ತೆ. ಬಟ್ 5 ಇಲ್ಲ 10 ಮಾರ್ಕ್ಸ್ಗೆ ಈ ಪ್ರಶ್ನೆ ಬರುತ್ತೆ. ಇನ್ನು ದೊಡ್ಡ ಪ್ರಮಾಣದ ನಕ್ಷೆಗಳು ಮತ್ತು ಸಣ್ಣ ಪ್ರಮಾಣದ ನಕ್ಷೆಗಳ ಬಗ್ಗೆ ವಿವರವಾಗಿ ಅಥವಾ ಸಂಕ್ಷಿಪ್ತವಾಗಿ ವಿವರಿಸಿ. ಇವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೂಡ ಕೇಳಬಹುದು. ಹೇಗೆ ಪ್ರಶ್ನೆಗಳನ್ನು ಕೇಳಿದ್ರೂ ಉತ್ತರ ಒಂದೇ ಇರುತ್ತೆ. ನೀವು ದೊಡ್ಡ ಪ್ರಮಾಣ ಮತ್ತು ಸಣ್ಣ ಪ್ರಮಾಣದ ನಕ್ಷೆಗಳ ಬಗ್ಗೆ ಒಂದು ಸಲ ನೋಡ್ಕೊಂಡಿರಿ. ಹಾಗಾಗಿ ವ್ಯತ್ಯಾಸ ಕೇಳಿದ್ರೂ ಅಥವಾ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ರೂ ಉತ್ತರಗಳು ನಿಮಗೆ ತಿಳಿದಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ನಕ್ಷೆಗಳ ವಿಧಗಳು ಯಾವುವು. ಇದು 4th ಯೂನಿಟಲ್ಲಿ ಬರುವಂಥ ಕೊನೆ ಟಾಪಿಕ್ಸ್ ಇದು. ಟೈಪ್ಸ್ ಆಫ್ ಮ್ಯಾಪ್ಸ್, ನಕ್ಷೆಗಳ ವಿಧಗಳು ಯಾವುವು ಮತ್ತು ವಿಷಯಾಧಾರಿತ ನಕ್ಷೆ, ಥಿಮ್ಯಾಟಿಕ್ ಮ್ಯಾಪ್ ಅಂತ ಹೇಳ್ತೀವಿ, ಅದರ ವಿಧಗಳನ್ನು ವಿವರಿಸಿ ಅಂತ ಪ್ರಶ್ನೆ ಬಂದಿರೋವಂಥದ್ದು. ಥಿಮ್ಯಾಟಿಕ್ ಮ್ಯಾಪ್ ವಿಷಯಾಧಾರಿತ ನಕ್ಷೆ ಅಂತ ಹೇಳ್ತೀವಿ. ನಕ್ಷೆಗಳ ವಿಧಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ನಿಮಗೆ ಈ ವಿಷಯಾಧಾರಿತ ನಕ್ಷೆ ಏನಿದೆ ಇದರ ವಿಧಗಳನ್ನು ಕೂಡ ವಿವರಿಸಿ ಅಂತ ಕೇಳ್ತಾರೆ. ಥಿಮ್ಯಾಟಿಕ್ ಮ್ಯಾಪ್ ಮತ್ತು ವಿಷಯಾಧಾರಿತ ನಕ್ಷೆ ಹಾಗೂ ಇದರ ವಿಧಗಳು ಯಾವುವು ಅಂತ 5 ಮಾರ್ಕ್ಸ್ಗೂ ಕೂಡ
ಕೇಳಬಹುದು. ಹಾಗಾಗಿ ಈ ಪ್ರಶ್ನೆ ನಕ್ಷೆಗಳ ಬಗ್ಗೆ ಒಂದು ಸಲ ನೋಡ್ಕೊಂಡಿರಿ. ವಿಷಯ ಆಧಾರಿತ ನಕ್ಷೆ ಅಂದರೆ ಯಾವುದಾದರೂ ಒಂದು ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ನಕ್ಷೆಯನ್ನು ರಚಿಸಿರುವಂಥದ್ದು ಅನ್ನುವಂಥ ಅರ್ಥ ಬರುತ್ತೆ. ಅಂದರೆ ಯಾವುದಾದರೂ ವಿಷಯ ಅಂದರೆ ನಿರ್ದಿಷ್ಟ ವಿಷಯದ ಕುರಿತು ತಯಾರಿಸಿದ ನಕ್ಷೆ ಅಂತ ಹೇಳ್ಬೋದು. ನಿರ್ದಿಷ್ಟ ವಿಷಯ ಅಂತ ತಗೊಂಡಾಗ ನಿರ್ದಿಷ್ಟ ವಿಷಯದಲ್ಲಿ ಹವಾಮಾನ ಇರಬಹುದು, ಮಣ್ಣು ಇರಬಹುದು, ಹೀಗೆ ಯಾವುದಾದರೂ ಒಂದು ವಿಷಯವನ್ನು ಇಟ್ಟು ರಚಿಸಿರುವಂಥ ನಕ್ಷೆ. ಹಾಗೆಯೇ ಅದರ ವಿಧಗಳು ಅಂತ ತಗೊಂಡಾಗ ಕೋರೋಪ್ಲತ್ ಮ್ಯಾಪ್, ಡಾಟ್ ಡೆನ್ಸಿಟಿ ಮ್ಯಾಪ್, ಪ್ರೊಪೋರ್ಷನಲ್ ಸಿಂಬಲ್ ಅಂತ ಥಿಮ್ಯಾಟಿಕ್ ಮ್ಯಾಪ್ನ ವಿಧಗಳು ಬರುತ್ತೆ. ಅದು ಒಂದ್ಸಲ ನೋಡ್ಕೊಳ್ಳಿ. ಹಾಗೆಯೇ ಜಿಯೋ ಪ್ರೊಸೆಸಿಂಗ್ ಎಂದರೇನು, ಅದರ ಕಾರ್ಯಗಳನ್ನು ಉದಾಹರಣೆ ಸಹಿತ ವಿವರಿಸಿ. ಮತ್ತು ರಾಸ್ಟರ್ ಮತ್ತು ವೆಕ್ಟರ್ ಡೇಟಾ ಮಾಡೆಲ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ಇದು ಕೇಳ್ತಾರೆ, ರಾಸ್ಟರ್ ಮತ್ತು ವೆಕ್ಟರ್ ಮಾಡೆಲ್ಗಳ ಬಗ್ಗೆ ನೋಡ್ಕೊಂಡಿರಿ. ಇದು 10 ಮಾರ್ಕ್ಸ್ಗೆ ಇಲ್ಲ 15 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. 10 ಮಾರ್ಕ್ಸ್ಗೆ ಹೆಚ್ಚಾಗಿ ಕೇಳ್ತಾರೆ. ಹಾಗಾಗಿ ಇದನ್ನು ಒಂದ್ಸಲ ನೋಡ್ಕೊಂಡಿರಿ. ಇದನ್ನು ಹೊರತುಪಡಿಸಿದ್ರೆ ನಾನಿಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಹಾಕಿಲ್ಲದೆ ಇರಬಹುದು, ಆ ಪ್ರಶ್ನೆಗಳು ಬರ್ಬೋದು. ಈಗ ನಿಮಗೆ ರಿಲೀಫ್ ಮ್ಯಾಪ್ ಅಂತ ಇದೆ, ಫ್ಲೋ ಮ್ಯಾಪ್ ಅಂತ, ಕಾರ್ಟೋಗ್ರಾಮ್ ಅನ್ನೋವಂಥದ್ದು ನಿಮಗೆ ಸಿಲೆಬಸ್ಸಲ್ಲಿ ಇರೋವಂಥದ್ದು. ರಿಲೀಫ್ ಮ್ಯಾಪ್ ಅಂದರೆ ಭೂಸ್ವರೂಪ ನಕ್ಷೆಗಳು ಅಂತ ಬರುತ್ತೆ. ಫ್ಲೋ ಮ್ಯಾಪ್ ಅಂದರೆ ಹರಿವಿನ ನಕ್ಷೆಗಳು. ಹಾಗೆಯೇ ಕಾರ್ಟೋಗ್ರಾಮ್ಸ್ ಅಂತ ಬರುವಂಥದ್ದು. ಮತ್ತು ಟ್ಯಾಬ್ಯುಲೇಷನ್ ಗ್ರಾಫ್ಗಳ ಬಗ್ಗೆ, ಕೋಷ್ಟಕ ಮತ್ತು ಗ್ರಾಫ್ಗಳು ಇವುಗಳ ಬಗ್ಗೆನೂ ಕೂಡ ಪ್ರಶ್ನೆಗಳು 2 ಮಾರ್ಕ್ಸ್ ಕೇಳ್ಬೋದು. ಇವೇನು ನಿಮಗೆ ಮಿಸ್ ಆಗಿ ಕೇಳಿದ್ರೆ 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಹಾಗಾಗಿ ಫ್ಲೋ ಮ್ಯಾಪ್ ಅಂದರೆ ಇದು ವಲಸೆಯ ಹರಿವು ಅಥವಾ ಸಾರಿಗೆಯ ಹರಿವು, ಈ ಥರ ಹರಿವನ್ನು ಸೂಚಿಸುವಂಥ ನಕ್ಷೆ ಅಂದರೆ ಬಾಣದ ಗುರುತಿನೊಂದಿಗೆ ಸೂಚಿಸುವಂಥ ನಕ್ಷೆ ಫ್ಲೋ ಮ್ಯಾಪ್ ಅಂತ ಹೇಳ್ತೀವಿ. ಹಾಗೆಯೇ ಕಾರ್ಟೋಗ್ರಾಮ್ ಅಂದಾಗ ಪ್ರದೇಶದ ವಿಸ್ತೀರ್ಣವನ್ನು ಮೌಲ್ಯಕ್ಕೆ ತಕ್ಕ ಹಾಗೆ ಹಿಗ್ಗಿಸೋದು, ಕುಗ್ಗಿಸೋದು. ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಈ ವರ್ಲ್ಡ್ ಮ್ಯಾಪಲ್ಲಿ ಚೈನಾ ಪಾಪ್ಯುಲೇಷನಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದ್ರಿಂದ ಅದರ ಗಾತ್ರ ಹಿಗ್ಗಿಸಿ ತೋರಿಸೋದು, ಇದನ್ನು ಕಾರ್ಟೋಗ್ರಾಮ್ ಅಂತ ನಾವು ಹೇಳೋವಂಥದ್ದು. ಹಾಗೆಯೇ ಫ್ಲೋ ಮ್ಯಾಪ್ ಅಂದರೆ ಚಲನೆಯ ನಕ್ಷೆ ಅಂತ. ವಲಸೆ ಇರಬಹುದು, ಸಾರಿಗೆ ಇರಬಹುದು, ಇದನ್ನು ಬಾಣದ ದಿಕ್ಕಿನಲ್ಲಿ ವ್ಯಕ್ತಪಡಿಸುವಂಥದ್ದು ಅಂತ. ಹಾಗೆಯೇ ಕೋರೋಪ್ಲೆತ್ ಅಂದರೆ ವರ್ಣರಂಜಿತ ಅಥವಾ ಬಣ್ಣದ ನಕ್ಷೆ ಅಂತ ಹೇಳ್ತೀವಿ. ಇವೆಲ್ಲ ನಕ್ಷೆಗಳ ಬಗ್ಗೆನೂ ಒಂದ್ಸಲ ನೋಡ್ಕೊಳ್ಳಿ. 2 ಮಾರ್ಕ್ಸ್ 3 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ, 5 ಮಾರ್ಕ್ಸ್ಗೂ ಬರುವಂಥ ಪ್ರಶ್ನೆಗಳು. ಇದಿಷ್ಟು ಸಹ GISನ ಇಂಪಾರ್ಟೆಂಟ್ ಕ್ವಶನ್ಸ್. ಉಳಿದಂತೆ ಏನೇ ಡೌಟ್ಗಳಿದ್ರೂ ಕಾಮೆಂಟ್ ಮಾಡಿ. ಹಾಗೆಯೇ ಯಾವ ಪ್ರಶ್ನೆಗೆ ಉತ್ತರ ಬೇಕು ಅದನ್ನು ಕೂಡ ತಿಳಿಸಿ.